ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಒಂದು ವೀಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಏನಾಗ್ತಿತ್ತು ಅಂತ ಹೇಳಿದ್ರೆ ವೀಡಿಯೋಸ್ ಮಾಡಿ ಇಟ್ಕೊತಾ ಇದ್ದೆ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಲ್ತಾ ಇರಲಿಲ್ಲ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ರೀಲ್ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ರೀಲ್ಸ್ ಎಲ್ಲ ಮಾಡಿ ಮುಗೀತು. ಐ ಆಮ್ ಡನ್ ಅಂತಲೇ ಹೇಳ್ಬೋದು. ನಾನು ರೀಲ್ಸ್ ಮಾಡೋಕ್ಕೆ ಹೋದಾಗ 1:30 ಆರ್ 1:45 ಅನಿಸುತ್ತೆ. ಇವಾಗ ಟೈಮ್ ಬಂದು 4:30. ನೀವೇನೇ ನೋಡ್ಬೋದು 4:30 ಆಗಿದೆ. ರೀಲ್ಸ್ ಮಾಡೋಕ್ಕೆ ಹೋದರೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ದಿಸ್ ವಾಸ್ ಅ ನೆಕ್ಸ್ಟ್ ಡೇ. ಶಾಂಪೂ ಇರಲಿಲ್ಲ ಅಂತ ಹೇಳಿ ಬ್ಲಿಂಕಿಟ್ಟಲ್ಲಿ ಆರ್ಡರ್ ಹಾಕಿದ್ದೆ. ಆ್ಯಂಡ್ ದಿಸ್ ವಾಸ್ ಆ್ಯನ್ ಅನದರ್ ಡೇ. ಇಲ್ಲಿ ನೋಡ್ಬೋದು ನನ್ನ ತಮ್ಮ ಮ್ಯಾಂಗೋನ ಕಟ್ ಮಾಡ್ತಾ ಇದ್ದಾನೆ. ಹಿಂಗೆ ಅಮ್ಮನೂ ಕೂಡ ಸಿಟಿಲಿ ಏನೋ ಕೆಲಸ ಇತ್ತು, ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ರು. ನನಗೆ ಹೇಳಬೇಕು ಅಂತ ಅಂದರೆ ಮಾವಿನ ಹಣ್ಣಿಗಿಂತ ಮಾವಿನಕಾಯಿ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಮಾವಿನ ಹಣ್ಣು ಕೂಡ ತಿಂತೀನಿ, ಬಟ್ ಕಂಪೇರ್ ಮಾಡಿದ್ರೆ ಮಾವಿನಕಾಯಿ ಇಷ್ಟ ಆಗುತ್ತೆ ಜಾಸ್ತಿ. ಆ್ಯಂಡ್ ಇದು ಇನ್ನೊಂದು ದಿನ ಮಮ್ಮಿ ಎಲ್ಲೋ ಮ್ಯಾರೇಜ್ ಇತ್ತು ಅಂತ ಹೇಳಿ ಹೋಗಿ ಬಂದು ಫೋಟೋಸ್ನ ತಗೊತಾ ಇದ್ರು. ದಿಸ್ ವಾಸ್ ಆ್ಯನ್ ಅನದರ್ ಡೇ. ನನ್ನ ತಮ್ಮ ಪಿಜ್ಜಾ ತಿನ್ನೋಂಗಾಗಿದೆ ಅಂತ ಹೇಳಿ ಆರ್ಡರ್ ಮಾಡಿದ್ದ ಡಾಮಿನೋಸಿಂದ. ಆ್ಯಂಡ್ ಇವತ್ತು ಸಡನ್ನಾಗಿ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಾಯಿತು. ನಮ್ಮ ಆಂಟಿಯವರು ಕೂಡ ಬರ್ತೀವಿ ಅಂದರು, ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾಯಿತು. ಹೊಲದ ಹತ್ರ ಕರ್ಬೇವಿನ ಸೊಪ್ಪು ಬಿಟ್ಟಿತ್ತು ಅಂತ ಹೇಳಿ ಕಿತ್ಕೊಂಡ್ಬಂದಿದ್ರು. ತೊಗೊಂಡೋಗಿ ಇಬ್ಬರು ಒಂದೊಂದು ಸ್ವಲ್ಪ ಅಂತ ಹೇಳಿ. ಆ್ಯಂಡ್ ನನ್ನ ತಮ್ಮ ಅವ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ನೇರಳೆ ಹಣ್ಣು ಬಿಟ್ಟಿತ್ತು, ಬ್ಲೂಬೆರಿ ಬಿಟ್ಟಿತ್ತು ಅಂತ ಹೇಳಿ ಕಿತ್ಕೊಂಡು ಬಂದಿದ್ರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಇದು ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಮಿಕ್ಸ್ ಮಾಡ್ತಾಯಿದ್ರು. ನಮ್ಮ ಮುದ್ದು ಅಜ್ಜಿ ರವೆ ಉಂಡೆ ಮಾಡಿಕೊಡಿ ತಿನ್ನೋವಾಗಿದೆ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ಲು. ಯಾರಿಗಿಷ್ಟ ಯಾರಿಗಿಷ್ಟ ಎಷ್ಟು ತಿಂತೀಯ ನೋಡ್ತೀನಿ ಹಂಗಾರೆ. ನನಗೆ ನಮ್ಮ ಮಕ್ಕಳಿಗೆಲ್ಲ ಇಷ್ಟ. ಎಷ್ಟು ತಿಂತಿ ಎಷ್ಟು ತಿಂತೀರ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನೀವು ತಗೊಂಡು ಹಿಂಗೆ ಹಚ್ಕೊಂಡು ಅದೇ ಇಲ್ಲಿ ಕ್ರೀಮ ನಾನು ಇದೀಗ ಹಾಕ್ಬಿಟ್ಟು ಅಮ್ಮ ಇಲ್ಲಿ ನಾನು ಹಂಗೆ ಅಲ್ಲಿಗೆ ಹಾಕ್ಬಿಟ್ಟು ಕ್ರೀಮು ಆಮೇಲೆ ಹಚ್ಕೊಳ್ಳೋದು. ಐನರ್ನೂ ಅಂತ ಇಟ್ಟಿಸ್ಕೊಳ್ಳೋಕ್ಕಲ್ಲ ಅವಳೇ ಇಟ್ಕೊಳ್ಳೋದು. ಆ್ಯಂಡ್ ಇವಾಗ ಊರಿಂದ ಹೊರಡ್ತಾ ಇದ್ದೀವಿ. ಮುದ್ದುನು ಕೂಡ ತುಂಬ ಹೇಳ್ತಾ ಇದ್ಲು, ಇಲ್ಲೇ ಇರೋಣ, ಹೋಗೋದು ಬೇಡ ಅಂತ ಹೇಳಿ. ಎಲ್ಲ ಮಕ್ಕಳು ಹಾಗೆ ಅಲ್ವಾ, ಇವನ್ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಹಾಗೇನೆ ಹೇಳ್ತಾ ಇದ್ವಿ. ಮನೆ ಬಿಟ್ಟು ಬರಬೇಕು ಅಂತಂದರೆ ಏನೋ ಒಂಥರ ಹಾಳು. ಮುದ್ದುನು ಕೂಡ ಹೇಳ್ತಾ ಇದ್ಲು. ನಾನು ಗೊತ್ತಿಲ್ಲ ನೋಡಿ ನಾಳೆಗೆ ಆಳ್ತಾವನ ನೋಡಿ ಚಿನ್ನಾರಿ ಅಲ್ಲಿ ಏನೇನೋ ಕೊಡ್ಸೋದು. ನಮ್ಮ ಬಚ್ಚಿನ ಮುನ್ನೂರು ಬ್ಯಾಗ್ ಯಾವ ಬ್ಯಾಗ್ ಬೇಕು ನಿನಗೆ, ಯಾವ್ದು ಬೇಕು ತಾಪತಿ ತಾಪತೀನಿ ತಾಪತೀನಿ
ಹೇಳಿದ್ದೀನಿ ಮಗಳು ಹೇಳಿದ್ದೀನಲ್ಲ ಬಿಡು ಹಾಂ ಬಾಯ್ ಒಂದು ಮುತ್ತ ಕೊಡು ಒಂದು ಸರಿ ಬಾಯ್ ಬಾಯ್. ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಒಂದು ವಾಚ್ ಬ್ರಾಸ್ಲೆಟ್ನ ಬುಕ್ ಮಾಡಿದ್ದೆ ಡೈಲಿ ಯೂಸಿಗೆ ಕಾಲೇಜಿಗೆ ಹಾಕೊಂಡು ಹೋಗೋದಕ್ಕೆ ಬೇಕು ಅಂತ ಹೇಳಿ. ಅದು ಕೂಡ ಇವತ್ತು ರಿಸೀವ್ ಆಯಿತು. ಸೇಮ್ ಇಮೇಜಸಲ್ಲಿ ಯಾವ ಥರ ತೋರಿಸಿದ್ದಾರೆ ಅದೇ ಥರ ರಿಸೀವ್ ಆಗಿದೆ. ನೀವು ಕೂಡ ಈ ಒಂದು ವಾಚ್ ಬ್ರಾಸ್ಲೆಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡ್ಬೋದು. ಇನ್ಸ್ಟಾಗ್ರಾಮ್ಗೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ DMಗೆ ಬರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿ ಮಾಡಿಕೊಂಡು ಕಾಲೇಜಿಗೆ ಹೊರಟೆ. ವೆಲ್ಕಮ್ ಬ್ಯಾಕ್. ಇವಾಗ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು ಮಳೆ ಬರ್ತಾ ಇದೆ. ಇದು ನಾವು ವಿಲೇಜಿಂದ ಬಂದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಾತನೂ ಕೂಡ ಏನೋ ಕೆಲಸ ಇತ್ತು ಅಂತ ಹೇಳಿ ಹಾಸನಿಗೆ ಬಂದಿದ್ರಂತೆ. ಹಾಗೆ ಮನೆಗೂ ಕೂಡ ಬಂದಿದ್ರು. ಹಾಗೆಯೇ ನನ್ನ ತಮ್ಮನೂ ಕೂಡ ಅವ್ರ ಜೊತೆನೇ ತಿಂಡಿ ಮಾಡ್ತಾ ಇದ್ದಾನೆ. ನಾನು ಕೂಡ ತಿಂಡಿ ಮಾಡ್ಕೊಂಡು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. Okay, I'm ending this vlog. If you like this vlog, like, share, comment and subscribe to my YouTube channel. Thank you so much for watching. Love you all. Take care. Bye bye.